ಒಂದು ತಿಳಿ ಸಾಂಬಾರು ಅಂತ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಹಾಗೆ ಬೇಳೆ ಬೇಯಿಸ್ಕೊಂಡಿದ್ದೀನಿ. ಬೇಳೆ ಬೇಯಿಸ್ಕೊಂಡಾದ್ಮೇಲೆ ಟೊಮೊಟೊ ಹಣ್ಣು ಮತ್ತು ಮೆಣಸಿನ್ಕಾಯಿ ಕುಯ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸಣ್ಣಾಗಿ ಹೆಚ್ಕೊತಾ ಇದ್ದೀನಿ. ಇದೊಂಥರ ಐಡಿಯಾ ಗೊತ್ತಿರಲಿಲ್ಲ ಅಲ್ವಾ ನಮಗೂ. ಲತ್ತೋಡಲ್ಲಿ ಹಾಕೊಂಡು ಪಂಚ್ ಮಾಡೋದ. ಸುಮಾರು ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀರಾ ನೀವು? ನಾವು ಈಗ ಒಂದು 2 ವರ್ಷದಿಂದ ಮಾಡ್ತಾಯಿದ್ದೀನಿ. ಯಾವ ಥರ ಅಡುಗೆ ಮಾಡ್ತೀರಾ? ನಾವು ತಿಳಿ ಸಾಂಬಾರು ಮಾಡ್ತೀನಿ, ಹಾಗೆ ಬೇಳೆ ಸಾಂಬಾರು ಮಾಡ್ತೀವಿ, ತರಕಾರಿ ಸಾಂಬಾರು ಮಾಡ್ತೀನಿ. ತಿಂಡಿಲಿ ಹಾಗೆ ಚಿತ್ರಾನ್ನ, ಬಾತ್ನ, ಬಿಸಿಬೇಳೆ ಬಾತು, ಪೊಂಗಲು, ಉಪ್ಪಿಟ್ಟು, ದೋಸೆ, ಇಡ್ಲಿ ಈ ಥರ ಎಲ್ಲ ಮಾಡ್ತೀನಿ. ನಾನ್ ವೆಜ್ಜಲ್ಲಿ ಮಟನು, ಚಿಕನ್ನು, ಮಟನ್ ಸಾಂಬಾರು, ಚಿಕನ್ ಫ್ರೈ, ಕಬಾಬು ಈ ಥರ ಎಲ್ಲ ಮಾಡ್ತಿದ್ದೀರಾ? ನಾನು ಒಂದು 6 ಮೆಣಸಿನ್ಕಾಯಿ ಹಾಕ್ತೀನಿ. ಜಾಸ್ತಿ ಖಾರ ಆಗಲ್ವಾ? ಆಗಲ್ಲ. ಜೀರಿಗೆ 2 ಪೌಡ್ರ್ ಮಾಡಬೇಕು. ಫಸ್ಟ್ ಇದರಲ್ಲಿ ಹುರ್ಕೊಂಡು ಆಮೇಲೆ ಪೌಡ್ರ್ ಮಾಡೋದ? ಜೀರಿಗೆನೂ ಹಾಕಬೇಕು. ಜೀರಿಗೆ ಸಾಕಲ್ವಾ? ಸಿವಿಲಿಂಗ್ ಬೇಳೆ ಫುಲ್ ಎಲ್ಲ ಬೆಂದು ಆಮ್ಲಿ ಆಗೋಗಿದೆ. ಹೇಳಿ. ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ಮೆಣಸಿನಕಾಯಿನೂ ಕೂಡ ಹಾಕ್ತಾ ಇದ್ದೀನಿ. ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ. ಟೊಮೊಟೊ ಎಷ್ಟು ಕಟ್ ಮಾಡ್ಕೋಬೇಕು? 2 ಟೊಮೊಟೊ. ಕೂಡ ಬಿಡ್ತಾ ಇದ್ದೀನಿ. ಎಷ್ಟು ಸ್ಪೂನ್ ಹಾಕ್ತೀರಾ ಉಪ್ಪು? ಇದಕ್ಕೆ 2 ಸ್ಪೂನ್ ಉಪ್ಪು ಹಾಕ್ತಿದ್ದೀವಿ. ಇವಾಗ ಸಿವಳಿಂಗ್ ಬೇಳೆ ಬೇಯಿಸಿದ್ದೀರಾ, ಅದು ಫುಲ್ಲು ಆಮ್ಲಿ ಥರ ಆಗಿದೆ. ಇವಾಗ ಇದಕ್ಕೆ ಮಿಕ್ಸ್ ಮಾಡೋದಾ? ಎಷ್ಟು ಹಾಕಿದ್ದೀರಾ ಸಿವಳಿಂಗ್ ಬೇಳೆ? ಇದಕ್ಕೆ ಒಂದು ಲೋಟಕ್ಕೆ 2 ಲೋಟ ನೀರು ಹಾಕಿದ್ದೀನಿ. 1 ಲೋಟ ಸಿವಳಿಂಗ್ ಬೇಳೆಗೆ 2 ಲೋಟ ನೀರು. ಓಕೆ. ಅಂತಿಂತೂ ಫಸ್ಟ್ ಟೈಮು ನಾನು ಈ ಥರ ತಿಳಿ ಸಾಂಬಾರನ್ನ ಊಟ ಮಾಡ್ತಾ ಇರೋದು. ಇಷ್ಟು ಗಟ್ಟಿಯಾಗಿ ತಿಳಿ ಸಾಂಬಾರನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನಂತೂ.